ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಪಿ ಕೆ ಕನ್ನಡ. ಸೊ ನೀವೇನಾದರೂ ಸಿಂಗಲ್ ಆಗಿರ್ತಕ್ಕಂಥವ್ರಾಗಿದ್ದರೆ ನಿಮಗೇನಾದರೂ ಹೆಣ್ಣು ವರ ಬೇಕಾ ಮದುವೆ ಆಗೋದಕ್ಕೆ, ಅಥವಾ ಒಂದು ಆಂಟಿ ಜೊತೆ ಸಂಬಂಧ ಬೆಳೆಸ್ಕೋಬೇಕಾ? ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. sri@gmail.comಗೆ ಒಂದು ಮೇಲ್ ಹಾಕಿ ನಾವು ನಿಮಗೆ ಒಂದು ಒಳ್ಳೆಯ ಪೇರನ್ನು ಹುಡುಕಾಟ ಮಾಡಿಕೊಡ್ತೀವಿ. ನಮಗೆ ಇವತ್ತು ಇವರು ಪ್ರೊಫೈಲಲ್ಲಿ ಏನು ನೋಡ್ತಿದ್ದೀರ, ಮಂಜರಿ ಅಂತ ಇವರ ಹೆಸರು. ವಯಸ್ಸು ಬಂದು 29 ವರ್ಷ. ಪ್ರಸ್ತುತ ಮದುವೆ ವಯಸ್ಸು ಆಗಿದೆ, ಆದರೆ ಒಳ್ಳೆಯ ಜೊತೆಗಾರ ಸಿಗುತ್ತಿಲ್ಲ ನನಗೆ ಅಂತ ಹೇಳಿದ್ದಾರೆ. ವಿಚಾರ ಇಷ್ಟೇ, 2 ವರಗಳು ಬಂದು ನೋಡ್ಕೊಂಡು ಹೋಗಿದ್ರಂತೆ, ಬಟ್ ಅವರಿಗೆ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿರೋದು. ಊರು ಬಂದುಬಿಟ್ಟು ಬೆಳಗಾವಿ ಡಿಸ್ಟಿಕ್ನಲ್ಲಿ ವಾಸವಾಗಿರೋದು ಈ ಒಂದು ಮಂಜರಿ. ಅಲ್ಲಿಯೇ ನಮ್ಮದಾಗಿರ್ತಕ್ಕಂಥ ಸ್ವಂತದಾಗಿರ್ತಕ್ಕಂಥ ಮನೆ, ಆಸ್ತಿ, ಕಾರು ಗೀರು ಎಲ್ಲನೂ ಕೂಡ ಇದೆ ಅಂತ ಹೇಳಿರೋದು. ಕುಟುಂಬದಲ್ಲಿ ಎಲ್ಲರೂ ಸಹ ಮಂಗಳೂರಿನಲ್ಲಿ ವಾಸವಾಗಿದ್ದಾರೆ. ನಾನು ಓದುವ ಸಲುವಾಗಿ ಈ ಒಂದು ಬೆಳಗಾವಿನಲ್ಲಿ ಬಂದೆ. ಪ್ರಸ್ತುತ 5 ವರ್ಷಗಳಿಂದ ಇಲ್ಲೇ ಇದ್ದೇನೆ ನಮ್ಮ ಒಂದು ಚಿಕ್ಕಪ್ಪನ ಮನೆಯಲ್ಲಿ. ಮನೆ ಕಡೆ ಹೋಗುವಂತಹ ಮನಸ್ಸೇ ಆಗ್ತಿಲ್ಲ ನನಗೆ. ಇಲ್ಲೇ ಒಂದು ಗಂಡು ವರಗಳನ್ನು ಹುಡುಕಾಟ ಮಾಡಿ ತದನಂತರ ನಮ್ಮ ಒಂದು ಮನೆಗೆ ಹೋಗಬೇಕು ಅಂತ ಈ ಒಂದು ಮಂಜರಿ ಅವರು ತೀರ್ಮಾನ ಮಾಡಿರ್ತಾರೆ. ನೋಡೋದಕ್ಕೆ ಹೆಂಗಿದ್ದಾರೆ ಅಂತ ಫೋಟೋದಲ್ಲೂ ಕೂಡ ನಾನು ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ಸೊ ಒಳ್ಳೆಯ ಒಂದು ಶರೀರ, ಜೊತೆಗೆ ವೈಟ್ ಆಗಿದ್ದಾರೆ ಅಂತ ಹೇಳಿರೋದು. ನೀವು ಏನಾದರೂ ಇವ್ರ ಜೊತೆ ಸಂಬಂಧ ಬೆಳೆಸಬೇಕು ಅಂದರೆ ಮೊದಲು ಗಂಡು ನಮ್ಮ ಒಂದು ತಂದೆಯವರಿಗೆ ಇಷ್ಟ ಆಗಬೇಕು ಅಂತ ಹೇಳಿದ್ದಾರೆ. ತಂದೆಯವರಿಗೆ ಇಷ್ಟ ಆಗಬೇಕು ಅಂದರೆ ಅವರ ಫ್ಯಾಮ್ಲಿಯಲ್ಲಿ ಎಲ್ಲರೂ ಕೂಡ ನೀವು ಇಷ್ಟ ಆಗಬೇಕಂತೆ. ಎರಡನೇದಾಗಿ ಭೇಟಿ ಆಗುವಾಗ ಬಿಳಿ ಬಣ್ಣದ ಶರ್ಟ್ ಜೊತೆಗೆ ಬ್ಲ್ಯಾಕ್ ಬಣ್ಣದ ಪ್ಯಾಂಟ್ ಹಾಕೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ. ಅದು ಇವರ ಕ್ಲಚರ್ ಆಗಿರುತ್ತೆ. ಆ್ಯಂಡ್ ಎಷ್ಟು ಡೀಸೆಂಟ್ ಆಗಿದ್ದಾನೆ ಅಂತ ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟ ಆಗಬೇಕು. ಹಾಗಾಗಿ ನಾನು ಭೇಟಿ ಆಗುವಾಗ ನೀವು ಈ ರೀತಿಯ ಬಟ್ಟೆ ಹಾಕ್ಕೊಂಡು ಬರಬೇಕು. ಆಮೇಲೆ ನಾನು ನಿಮ್ಮ ಜೊತೆಗೆ ಬೇಕಿದ್ದರೆ ರೂಮ್ಗೆ ಬೇಕಿದ್ರೆ ಬರ್ತೀನಿ, ಈ ಒಂದು ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಮಾತ್ರ. ಅಂದರೆ ಇವಾಗ ನೋಡಿ ಅವ್ರ ಅಪ್ಪಗೆ ಭೇಟಿ ಆಗೋಕ್ಕೆ ಹೋಗೋದು ಈ ರೀತಿ ಬಟ್ಟೆ ಹಾಕ್ಕೊಂಡು ಬಾ ಅಂತ ಹೇಳಿದ್ರಲ್ವ, ಅದು ಹಾಕ್ಕೊಂಡು ಬಂದು ಇವರ ತಂದೆಯವ್ರಿಗೆ ನೀವು ಇಷ್ಟ ಆಗಿದ್ದರೆ ನೆಕ್ಸ್ಟ್ ಡೇ ಇವರು ನಿಮ್ಮ ಜೊತೆ ಒಂದು ರೂಮ್ಗೆ ಸಹ ಬರ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ಬೇಕಿದ್ದರೆ ನಿಮ್ಮ ವಿಚಾರ ಜೊತೆಗೆ ನಮ್ಮ ವಿಚಾರ ಮಾತುಕತೆ ಮಾತಾಡೋಣ. ತದನಂತರ ನೀವು ಏನು ಹೇಳ್ತೀರೋ ಅದರಂಗೆ ನಾನು ಕೇಳ್ತೀನಿ. ಒಟ್ಟಿನಲ್ಲಿ ನಮ್ಮ ತಂದೆಗೆ ಇಷ್ಟ ಆಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದವರ ಪಾಯಿಂಟು. ಇನ್ನು ಬೆಳಗಾವಿನಲ್ಲಿ ಕಾರು ಮನೆ ಇದೆ ಅಂತ ಏನು ಹೇಳಿದರು, ಹೆಂಗಿದೆ ಅಂತ ನೋಡೋದಾದರೆ ಇವ್ರ ಹತ್ರ ಇರ್ತಕ್ಕಂಥದ್ದು ಈ ಒಂದು ಮೋಟಾರ್ ಕಾರ್ ಆಗಿರುತ್ತೆ. ಇದು ಡಿಜಾ ರೀತಿಯ ಒಂದು ಕಾರ್ ಆಗಿರುತ್ತೆ ಸ್ನೇಹಿತರೆ. ಇದು ನೋಡ್ಕೊಳ್ಳಿ, ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳಲ್ಲ, ಬರೀ ಫೋಟೋ ನೋಡ್ಕೊಳ್ಳಿ, ಇದರ ಡೀಟೇಲ್ಸ್ ಹೇಳಿ ಅಂತ ಹೇಳಿದ್ದಾರೆ ಅವರು. ನಮಗೆ ಹೇಳಬೇಕಾಗಿರೋದು ಹುಡುಗ ಯಾವ ರೀತಿ ಇರಬೇಕು, ಜೊತೆಗೆ ಇವರನ್ನು ಯಾವ ರೀತಿ ನಾವು ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ಳೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಮಿಕ್ಕಿದ ಕಡೆ ಯಾವುದಕ್ಕೂ ಕೂಡ ತಲೆ ಹಾಕಕ್ಕೆ ಹೋಗ್ಬೇಡಿ ಗೈಸ್. ಮೊದಲನೇದಾಗಿ ಪ್ರಸ್ತುತ ನೀವು ಬಂದ್ಬಿಟ್ಟು ಕುಳ್ಳಿಗೆ ಜಾಸ್ತಿ ಇರಬಾರ್ದಂತೆ. ಮಿನಿಮಮ್ ಹೈಟ್ ಅಂತಂದರೆ ಪ್ರಸ್ತುತ 4.5 ಆ್ಯಂಡ್ 5 ಸೆಂಟಿಮೀಟರ್ನಲ್ಲಿ ಹೈಟ್ ಇರಬೇಕು. ಶರೀರ ಕೂಡ ಜಾಸ್ತಿ ತೆಳ್ಳಗೆ ಇರಬಾರ್ದಂತೆ. ಸ್ವಲ್ಪ ದಪ್ಪವಾಗಿರಿ, ಊಟ ತಿಂದು ಸ್ಟ್ರಾಂಗ್ ಮಾಡಿರ್ತಾರಲ್ಲ ಆ ರೀತಿ ಒಳ್ಳೆಯವರಾಗಿ ಇರೋ ಥರ ಕಾಣಿಸ್ಕೊಳ್ಬೇಕು. ಆ್ಯಂಡ್ ಎರಡನೇದಾಗಿ ಇವ್ರನ್ನ ನೀವು ಇಷ್ಟ ಆಗಬೇಕು ಅಂದರೆ, ಇವ್ರ ತಂದೆಯವ್ರಿಗೆ ಇಷ್ಟ ಆಗಬೇಕಂದ್ರೆ ಓದಿರ್ಬೇಕು ಕಂಪಲ್ಸರಿ. ನಿಮ್ಮ ಒಂದು ಎಜುಕೇಟೆಡ್ ಆಗಿರ್ತಕ್ಕಂತಹ ಒಂದು ಒಳ್ಳೆಯ ಓದುವಿಕೆ ಜೊತೆಗೆ ಒಂದು ಒಳ್ಳೆಯ ಮಾರ್ಕ್ಸ್ ತೆಗೆಯೋಕೆ, ಏನಾದರೂ ನಾನು ಜಾಬ್ ಮಾಡೇ ಮಾಡ್ತೀನಿ ಅಂತಹ ಅವರ ಜೊತೆಗೆ ಸ್ಕಿಲ್ಸ್ಗಳನ್ನು, ಸಿಲೆಬಸ್ಗಳನ್ನು ಯಾವ ರೀತಿ ಹೇಳಬೇಕು ಅದೇ ರೀತಿ ಅವ್ರ ಜೊತೆ ಮಾತುಕತೆ ಆಡಬೇಕು. ಯಾವುದೂ ಕೂಡ ಭಯಪಡಬಾರ್ದು ಅಂತ ಇವರು ನಮಗೆ ಖುದ್ದಾಗಿ ಸೀಕ್ರೆಟಾಗಿ ಹೇಳಿದ್ದಾರೆ. ಆ್ಯಂಡ್ ಇವ್ರನ್ನ ನೀವು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳೋದು ತುಂಬ ಅಂದರೆ ತುಂಬ ಸುಲಭ ಸ್ನೇಹಿತರೆ. ನಿಮ್ಮ ಹೆಸರು, ನಿಮ್ಮ ಊರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಬೋದು. ಆ್ಯಂಡ್ ಅದೇ ರೀತಿಯಾಗಿ sri@gmail.comಗೆ ಮೇಲ್ ಮಾಡುವಂಥ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಬೋದು. ಹೆಂಗಂದರೆ ಪ್ರಸ್ತುತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು ಊರನ್ನು ಮೆನ್ಷನ್ ಮಾಡಿದಾಗ ಇವರು ಏನು ಮಾಡ್ತಾರೆ, ಖುದ್ದಾಗಿ ಎಲ್ಲ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಅವ್ರ ಪ್ರೊಫೈಲ್ ಕೆಳಗಡೆ. ಇವ್ರು ಓಕೆನಾ ನನಗೆ, ಇವ್ರು ಓಕೆನಾ ಅಂತಂದ್ಬಿಟ್ಟು. ಅದರಲ್ಲಿ ಲಕ್ಕಿ ಪರ್ಸನ್ ಯಾರು ಇರ್ತಾರೆ ಅಂದರೆ ಇವ್ರಿಗೆ ಇಷ್ಟ ಆಗುವಂತಹ ಕಮೆಂಟ್ ಯಾವುದು ಇಷ್ಟ ಆಗಿರುತ್ತೆ ಅದಕ್ಕೆ ರಿಪ್ಲೈ ಕೊಟ್ಬಿಟ್ಟು ಈ ನಂಬರ್ಗೆ ನನಗೆ ಕಾಲ್ ಮಾಡಿ ಮಾತಾಡೋಣ ಅಂತ ಅವರಿಗೆ ನಂಬರ್ ಕೊಡ್ತಾರೆ. ಅಲ್ಲಿಂದಲೇ ನಿಮ್ಮ ಇಬ್ಬರ ಒಂದು ಮೊದಲನೇ ಭೇಟಿ ಸ್ಟಾರ್ಟಾಗಿ ಮನೆಯವರೆಗೂ ಕೂಡ ಬರುತ್ತೆ ಅಂತ ಹೇಳಿರೋದು. ಸೊ ಇದರ ಒಂದು ಇನ್ನಷ್ಟು ಡೀಟೇಲ್ಸ್ ಕೂಡ ನೋಡ್ಕೊಳ್ಳಿ. ಕಾರಿನ ಒಳಗಡೆ ಇರ್ತಕ್ಕಂಥ ಈ ಒಂದು ಸಿಸ್ಟಮು ಜೊತೆಗೆ ಈ ಒಂದು ಸ್ಪೇಸು, ಬ್ಯಾಕ್ ಕ್ಯಾಮ್ರಾ ಇದೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಸ್ಟ್ಯಾಂಡ್ ನೋಡ್ಕೊಳ್ಬೋದು, ಜೊತೆಗೆ ಗೇರ್ ಕೂಡ ನೋಡ್ಕೊಳ್ತಿದ್ದೀರಾ. ವೆರಿ ಸ್ಟ್ರಾಂಗೆಸ್ಟ್ ಆಗಿರ್ತಕ್ಕಂಥ ಡೋರು ಆ್ಯಂಡ್ ಸೀಟ್ಸ್ 5 ಸೀಟ್ಸ್ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಸೊ ಮತ್ತೆ ಯಾವುದಾದ್ರೂ ಹೊಸ ಪ್ರೊಫೈಲ್ ಬಂದರೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನಮಸ್ತೆ, ಬಾಯ್.